ಚನ್ನಪಟ್ಟಣದ MLA ಕುಮಾರಸ್ವಾಮಿ ಅವರು. ಈಗ ಭಾಳ ಸರಿ ಏನಾಗ್ತಾ ಇದೆ ಅಂತಂದರೆ, ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋರು ಈಗ BJPಯಲ್ಲಿ ಸೋತವರು ಅಥವಾ ಬೇರೆ ಪಕ್ಷದಲ್ಲಿ ಸೋತವ್ರನ್ನ ಅಕಾಮಡೇಟ್ ಮಾಡೋದಕ್ಕೆ ಅವ್ರಿಗೆ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ಸುಧಾಕರ್ ಅವರು ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಆಲ್ರೆಡಿ MLA. ಅವ್ರು ರಾಮನಗರದಲ್ಲಿ ಎರಡೆರಡು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿದಾಗಲೂ ಅಲ್ಲಿನ 2 ಕ್ಷೇತ್ರದ ಜನ ಕುಮಾರಸ್ವಾಮಿ ಅವರಿಗೆ ವೋಟ್ ಕೊಟ್ಟಿದ್ರು. ಈಗ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರುವಂತ ಅನಿವಾರ್ಯತೆ ಇತ್ತಾ? ಮಂಡ್ಯದಲ್ಲಿ ಅವರು JDS ಪ್ರಾಬಲ್ಯವಾದ ಮೇಡಮು. ಅಲ್ಲಿ ನಮ್ಮ ಮಂಡ್ಯದಲ್ಲಿ JDS ಉಳ್ಕೋಬೇಕು ಅಂತಂದರೆ ಕುಮಾರಸ್ವಾಮಿ ಅವರು ಇಲ್ಲಿ ಬರಲೇಬೇಕು. ಇಲ್ಲಿ ಕುಮಾರಸ್ವಾಮಿಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ, ಇಲ್ಲಿ ಒಲವು ಜಾಸ್ತಿ ಇದೆ ಮೇಡಮ್. ಅದೇ ಅಲ್ಲ, ಈಗ BJP ಜೊತೆ ಕೈ ಜೋಡಿಸ್ಬಿಟ್ಟವ್ರೆ. ಈಗ ತಾನೇ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೆ, ಈಗ ಸಾತ್ನೂರಲ್ಲಿ ಮಾತಾಡ್ಸ್ಕೊಂಡ್ ಬಂದೆ. ಈಗ ಸಿದ್ದರಾಮಯ್ಯನವರ ಕಮ್ಯುನಿಟಿ ಏನಿದೆ ಅಲ್ಲಿ ಮಾತಾಡ್ಸ್ಕೊಂಡು ಬಂದಾಗ ಅವ್ರೇನು ಹೇಳ್ತಾ ಇದ್ರು, ಈಗ JDS ಬಗ್ಗೆ ನಮಗೂ ಕೂಡ ಒಂದು ರೀತಿ ಪ್ರೀತಿನೇ. ಈಗ ಕಾಂಗ್ರೆಸ್ ಬಿಟ್ರೆ ಸಿದ್ದರಾಮಯ್ಯನವ್ರು ಬಿಟ್ರೆ ನಾವು ಪ್ರೀತಿ ಮಾಡೋರು ಕುಮಾರಸ್ವಾಮಿ ಅವರು. ಆದರೆ ಕುಮಾರಸ್ವಾಮಿ ಅವರು BJP ಜೊತೆ ಸೇರ್ಕೊಂಡು ಇರೋ ಒಂದು 4 ಸೀಟ್ಗಳನ್ನು ಕೂಡ ಕಬಳಿಸ್ಕೊಂಡು JDS ನಿರ್ನಾಮ ಮಾಡೋದಕ್ಕೆ BJP ಅವರು ಪ್ಲಾನ್ ಮಾಡಿದ್ದಾರೆ ಅಂತ ಒಂದು ಅಭಿಪ್ರಾಯ ಇದೆ. ಸೊ ಕುಮಾರಸ್ವಾಮಿ ಅವರ ಈ ನಿರ್ಧಾರ ಸರಿ ಇದೆ ಅಂತ ಅನ್ಸುತ್ತಾ? ಕುಮಾರಸ್ವಾಮಿ ಅವರ ನಿರ್ಧಾರ ಸರಿ. ಒಂದು ಮಾತು ಹೇಳ್ತೀನಿ, ಎಲ್ಲಾ ಕ್ಷೇತ್ರದಲ್ಲೂ ಮಂಡ್ಯದಲ್ಲಿ ನಿಖಿಲ್ ಸೋಲು ಕಾರಣ ಏನು ಅಂತಂದ್ರೆ ಮೈತ್ರಿ ಅಲ್ಲ, ಕಾಂಗ್ರೆಸ್ನವರು ಒಪ್ಪಂದ ಮಾಡ್ಕೊಂಡು ಚಲುವರಾಯಸ್ವಾಮಿ ಅವರು ಇದೇ ಸಿದ್ದರಾಮಯ್ಯ ಅವರು ಓಪನ್ ಸ್ಟೇಜ್ ಅಲ್ಲಿ ಹೇಳಿದ್ದಾರೆ, ನಾವು ಸುಮಲತಂಗೆ ಮಾಡಿಸಿ ನಾವು ತಪ್ಪು ಮಾಡ್ಬಿಟ್ಟು ಅಂತ ಸಿದ್ದರಾಮಯ್ಯನವರು ಅವ್ರ ಬಾಯಿಲೇ ಹೇಳಿದ್ದಾರೆ ಅವರು. ಇದು ಕಾರಣ ಏನಪ್ಪಾ ಅಂತಂದ್ರೆ JDS, ಕಾಂಗ್ರೆಸ್, BJP ಮಂಡ್ಯ ಜಿಲ್ಲೆಯಲ್ಲಿ 3 ಕ್ಷೇತ್ರ 3 ಕ್ಯಾಂಡಿಡೇಟ್ ಹಾಕಿದ್ರೆ ಗೆಲ್ಲುದೇ JDS, ಅವೆರಡೂ ಗೆಲ್ಲಲ್ಲ. ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕು ಅಂದ್ರೆ BJP, ಕಾಂಗ್ರೆಸ್, ರೈತರ ಸಂಘ 3 ಒಟ್ಟಾಗಿ ಅವ್ನು ಸೋಸಿದ್ರು. ತನ್ನದೇ ಆದಂತ 5 ಲಕ್ಷ ಚಿಲ್ಲರೆ ಓಟು JDS ಓಟು ಎಲ್ಲೂ ಹೋಗಿಲ್ಲ. ಅವತ್ತು ಅವ್ರು ಸೋತಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತಾವೇ ಹೇಳ್ದಂಗೆ ರೈತ ಸಂಘ, BJP ಮತ್ತು ಕಾಂಗ್ರೆಸ್ನ ಒಂದು ಗ್ರೂಪ್ ಎಲ್ಲ ಸೇರಿ ಸುಮಲತಾ ಅವರನ್ನ ಗೆಲ್ಲಿಸ್ತು ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲ್ಸಿದ್ದು BJP, ರೈತ ಸಂಘ ಎಲ್ಲ ಸೇರಿ ಅಂತ. ಕುಮಾರಸ್ವಾಮಿ ಅವರ ಒಂದು ಸರ್ಕಾರವನ್ನ ಬೀಳ್ಸಿದ್ದು ಕೂಡ BJP, ಹೌದಲ್ವಾ ಸರ್? ಅದು ಒಳಗಡೆ ಯಾರಿದ್ರು ಹೊರಗಡೆ ಯಾರಿದ್ರು ಅದೆಲ್ಲ ಅನಾವಶ್ಯಕ. ಯಾಕಂದ್ರೆ ಅಂತ ಕೂಲ್ ಸೀಳೋ ಕೆಲಸ ಮಾಡಕ್ ಹೋದ್ರೆ ಅದು ಚೆನ್ನಾಗಿರಲ್ಲ. ಸೊ ಈಗ ಕುಮಾರಸ್ವಾಮಿ ಅವರಿಗೆ ನೀವು ಪಕ್ಕಾ ಕುಮಾರಸ್ವಾಮಿ ಕಡೆಯವರು, ಹೌದಾ? ಅವರು JDS ಅಲ್ಲಾದ್ರೂ ನಿಂತ್ಕೊಳ್ಳಿ, ಅವ್ರು ಎಲ್ಲಾದ್ರೂ ನಿಂತ್ಕೊಳ್ಳಿ, ನಾವು ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕೋದು ನಿಮ್ಮ ಅಭಿಪ್ರಾಯ. ಸೊ ಅವರ ಸರ್ಕಾರವನ್ನ ಬೀಳಿಸಿದಂತ BJP ಜೊತೆ ಈಗ ಕೈ ಜೋಡಿಸಿರೋದು ಎಲ್ಲೋ ಒಂದು ಕಡೆ ಇದು ಯಾಕೆ ಹಿಂಗಾಯ್ತು ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಅನ್ನಿಸ್ತು. ಬಟ್ ಅವರು ಮೇಲ್ ಲೆವೆಲ್ ಅಲ್ಲಿ ಅವ್ರೇನು ಒಪ್ಪಂದ ಮಾಡ್ಕೊಂಡಿದ್ರು. ರಾಷ್ಟ್ರೀಯ ಪಕ್ಷ ಇದು ಪಕ್ಷ ಆಗಿರೋದ್ರಿಂದ ಇವರು ಅನಿವಾರ್ಯವಾಗಿ ಬೇಕಾಗಿರೋದ್ರಿಂದ ಕುಮಾರಸ್ವಾಮಿ ಅವರು ಒಳ್ಳೆ ನಿರ್ಧಾರ ಅಂತೀರಾ? ಒಳ್ಳೆ ನಿರ್ಧಾರ ಇದೆ. ಓಕೆ, ಈಗ ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರು ಆಯ್ಕೆ ಆದರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತಾ ಸರ್? ಒಳ್ಳೇದಾಗುತ್ತೆ. ಓಕೆ, ಈ ನಿಮ್ಗೆ ಇವರು ಸ್ಟಾರ್ ಚಂದ್ರು ಗೊತ್ತಾ? ಗೊತ್ತಿಲ್ವಾ ಸ್ಟಾರ್ ಚಂದ್ರು ಯಾರು ಅಂತ? ಅಲ್ಲ ಸರ್, ಈಗ ಈ ಸ್ಟಾರ್ ಚಂದ್ರು ಅವರು ಈ ಮಣ್ಣಿನ ಮಗ ನೆಲದ ಮಗ ಬೇಕಾ, ರಾಮನಗರ ಹಾಸನ ಕಡೆ ಅವ್ರು ಬೇಕಾ ಅಂತ ಕೇಳ್ತಾರಲ್ಲ ಸರ್. ಸ್ಟಾರ್ ಚಂದ್ರು ಅವರು ಇವತ್ತಿನವರೆಗೂ ನಮ್ಮ ಮಂಡ್ಯ ಇಲ್ಲಿ ಏಕ ಬರ್ಲಿಬೇಕಂದ್ರೆ ಮಂಡ್ಯದಿಂದ ಹಿಡಿದು ನೀವು ಕೊಪ್ಪ ತನಕ ಬರ್ಲಿ, ಸ್ಟಾರ್ ಚಂದ್ರು ಅಂದ್ರೆ ಯಾರೋ ರಾಜಕೀಯ ವ್ಯಕ್ತಿಗಳಿಗೋ ಈಗ ಎಲ್ಲರೂ ಸಿಎಂ ಆಗೇ ಬರ್ಬೇಕಾ? ರಾಜಕೀಯವಾಗೋ ಏನೋ ಒಂದು ಸಮಾಜ ಸೇವೆ ಮಾಡೋ ಗೊತ್ತಿಲ್ದಂಗೆ ಪರಿಚಯ ಇರ್ಬೋದು. ನಮಗೆ ರೈತರಿಗೆ, ನಮ್ಮ ಸಣ್ಣ ಪುಟ್ಟ ವಿದ್ಯಾವಂತರು, ಸಣ್ಣ ಪುಟ್ಟ ಎಜುಕೇಟೆಡ್ಗಳಿಗೆ ಇವತ್ತಿನವರೆಗೂ ಗೊತ್ತಿಲ್ಲ ಸ್ಟಾರ್ ಚಂದ್ರು ಯಾರು ಅಂತ. ಕುಮಾರಸ್ವಾಮಿ ಯಾರು ಅಂತ ನಮಗೆ ಗೊತ್ತು. ಒಂದ್ ವೇಳೆ ಕುಮಾರಸ್ವಾಮಿ ಅವ್ರು ಬರ್ದೇ ಇದ್ದಿದ್ರೆ ಈ ಕ್ಷೇತ್ರಕ್ಕೆ ಎಂಟ್ರಿ ಆಗದೆ ಇದ್ದಿದ್ರೆ ಕಾಂಗ್ರೆಸ್ ಮೇಲ್ಗೆ ಇರ್ತಿತ್ತ ಸರ್? ಯಾವುದೇ ಕಾರಣಕ್ಕೂ ಆಯ್ತಿರಲಿಲ್ಲ ಮೇಡಮ್. ಕುಮಾರಸ್ವಾಮಿ ಅವ್ರು ಬಂದಿದ್ರಿ ಸಲ ಒಂದು ಹೆಸರು ಹೇಳಿದ್ರು. ಯಾಕಂದ್ರೆ ಇವತ್ತು ಈ ಬೆಳೆಗಳೆಲ್ಲ ಒಣಗ್ತಾ ಇರೋ ಒಂದು ದುಃಖಕ್ಕೆ ನಮಗೆ ರೈತರು ಉಳಿಬೇಕು ಅಂದ್ರೆ ಕುಮಾರಸ್ವಾಮಿ, ದೇವೇಗೌಡರು ಬಿಟ್ರೆ ಇನ್ಯಾರ ಕೈಲೂ ಆಗಲ್ಲ ಮೇಡಮ್. ಆಲ್ ರೈಟ್, ಓಕೆ. ಸೊ ಕೆಲಸ ಇಲ್ಲದೆ ಬೆಳೆಗಳು ಒಣಗೋಗ್ತಾ ಇದ್ದಾವೆ. KRS ಡ್ಯಾಮಲ್ಲಿ ನೀರಿದ್ರು ಕೂಡ ನೀರು ಬಿಡ್ತಾ ಇಲ್ಲ. ಹಿಂಗಾಗಿ ಯುವಕರು ಕೂಡ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೊಲದಲ್ಲೂ ಕೆಲಸ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ. ಮೋಸ್ಟ್ಲಿ ಈ ನೀರು ಬಿಡದೇ ಇರೋದು, ಬೆಳೆ ಹಾಕಕ್ಕೆ ಬಿಡದೇ ಇರೋದು ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಮೈನಸ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹೇಳಿ ಸರ್. ಕಾಂಗ್ರೆಸ್ ನಮ್ಗೆ ಏನು ಎಲ್ಲ ಮೋಸ ಮಾಡಕ್ ಬಿಡ್ತಲ್ಲ. ಹೆಂಗ್ಸ್ರಿಗೊಂದು ದುಡ್ಡು ಕೊಟ್ಬಿಟ್ರು,
ಕೊಟ್ಟವ್ರೇನು ನಿಮ್ಗೆ ಹೊಟ್ಟೆ ಊರಿನ ಹೆಂಗಸರು ಇನ್ನೇನು ನಮ್ಗೆ ಕೊಟ್ಟಿಲ್ಲ ಇನ್ನೇನು ಅವ್ರು ಹೊಟ್ಟೆ ಗದೆ ಊಟ ಕೊಡೋರು ಯಾರಿದ್ದವ್ರು ನೀರ್ ಕೊಡೋರು ಯಾರಿದ್ದವ್ರು ಏನ್ ಬರೀ ಗದ್ದೆಯಲ್ಲಿ ನೀರ್ ಕೊಡಕ್ಕೆ ಊಟ ಕೊಡಕ್ಕೆ ಹೆಂಗಸರು ಇರೋದು ನೀವು ಗಂಡಸರಷ್ಟೇ ಊಟ ತಿರ್ಗ್ಬೇಕೆ ಕೊಟ್ರು ಇನ್ನೇನು ಫ್ರೀ ಬಸ್ ಆಯ್ತು ದುಡ್ಡು ಆಯ್ತು ಆಯ್ತಪ್ಪ ಈಗ ನಿಮ್ ಮನೆ ನಿಮ್ ಹೆಂಗಸರಿಗೆ ತಡ್ರಿ ಹೆಂಗಸರಿಗೆ 2,000 ರೂಪಾಯಿ ಬಂದ್ರೆ ಏನ್ ಮಾಡ್ತಾರೆ 2,000 ಕೊಟ್ಟೆ ನಾವ್ ಏನು ಆಗಿಲ್ಲ ನಾವ್ ಹೊಡಿಲಿ ಕಬ್ಬೆಲ್ಲ ಒಣಗೈತಾ ಕೂತಿದ್ರೆ 1 ಲಕ್ಷ ರೂಪಾಯಿ ಮಾಡಿ ಬೆಳಗ್ಗೆ ಆಸ್ವಾಗ್ತಿರೋಯ್ತು ಈಗ ಏನ್ ಮಾಡಿದ್ವಿ ಈಗ ಎರಡು ಬೇರೆ ಬೇರೆ ಒಂದ್ ನಿಮಿಷ ತಡ್ರಿ ಈಗ ಹೊಲದ್ದು ಅದು ಬೇರೆ ಹೆಣ್ಮಕ್ಳದು ಬೇರೆ ಎರಡನ್ನೂ ಮಿಕ್ಸ್ ಮಾಡ್ಬೇಡಿ ಈಗ ಹೊಲದ್ದು ನೀರಿಲ್ಲ ಅದನ್ನ ಹೇಳಿ ನೀರೊಂದು 92 ಅಡಿ ನೀರಿದ್ದಾಗ್ಲಿ 72 ಅಡಿ ನೀರಿದ್ದಾಗ್ಲೇ ಕೊಡ್ತಾ ಇದ್ರು ನೀರ ಈಗ 92 ಅಡಿ ನೀರ್ ಬೇಡಿಕೊಂಡು ಯಾಕೆ ನೀರ್ ಕೊಡ್ಲಿಲ್ಲ ಏನ್ ಕಾರಣ ಏನು ಬೆಂಗಳೂರು ಕುಡಿಯಕ್ ನೀರ್ ಕೊಡ್ಬೇಕಲ್ಲ ಅದಕ್ಕೆ ಕೊಡ್ತಾ ಇದೀವಿ 72 ಅಡಿ ನೀರಿದ್ದಾಗ್ಲೇ ನೀರ್ಗು ಅವು ಸಪ್ಲೈ ಮಾಡ್ಕೊಡ್ತಾ ಇರ್ಲಿ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ರು ಈಗ ನಮ್ಗೆ ನೋಡಿಲಿ ಎಲ್ಲ ಒಣಗೋಯ್ದಾಗ ಕೂತವೆ ಆ ತರ ಹಾಕೋದ್ಗೆ ಇದು ನಮ್ಗೆ ಏನಿದ್ರು ನಾವು JDS BJP ಹೊರ್ತು ನಾವ್ ಹತ್ಬಹುದು JDS ಬಿಜೆಪಿ JDS ಎರಡು ಒಂದಾಗಿರೋದು ನಾಳೆ ಇವಾಗ ಬೇರೆ ಆಯ್ತವೆ ಯಾವಾಗ ಇಲ್ಲ ಯಾವ ಬೇರೆ ಆಗುದಿಲ್ಲ ಅದು ನೀವೇನ್ ಶಾಶ್ವತವಾಗಿ ಇಬ್ರು ನಾವು ಆಗಿಂದು ಅಷ್ಟೇ ಇವತ್ತು ಅಷ್ಟೇ ಏನು ನಾವೇನಿದು JDS ಗೆ ಹೊರ್ತು ನಾವು ಹಾಕುದಿಲ್ಲ ನಾವು ಕಾಂಗ್ರೆಸ್ ಹಾಕುದಿಲ್ಲ ಹೆಂಗಿದೆ ಸರ್ ಎಲೆಕ್ಷನ್ ಮೇಡಮ್ ಚೆನ್ನಾಗಿದೆ ಈ ಸ್ಟಾರ್ ಚಂದ್ರನವ್ರು ಹೊಸ ಪರಿಚಯ ಆದ್ರೂ ನಾವು ಕಾಂಗ್ರೆಸ್ ಪಕ್ಷದವ್ರಿಗೆ ಇಲ್ಲಿ ಸ್ಥಳೀಕರಿಗೆ ಯಾರಿಗಾರ ಕೊಡ್ಬೇಕಾಗಿತ್ತು ಅಲ್ಲ ಸ್ಟಾರ್ ಚಂದ್ರ ಅವ್ರು ಸ್ಥಳೀಯರೇ ಅಂದ್ರೆ ಈಗ ಬಂದಿರೋರು ಇಲ್ಲಿ ಏನು ಅಂತ ಜನರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಲ್ಲ ಸರ್ ಈಗ ಕುಮಾರಸ್ವಾಮಿ ಅವ್ರದ್ದು ಆಶ್ಚರ್ಯ ಆಯ್ತಾ ಈ ಕಡೆಗೆ ಬಂದಿರೋದವ್ರು ಇಲ್ಲ ಒಳ್ಳೇದೇ ಅವ್ರು ಬಂದಿರೋದು ರೈತರಿಗೆಲ್ಲ ಒಳ್ಳೇದೇ ರೈತರಿಗೆ ಒಳ್ಳೇದಾಗುತ್ತೆ ಅಲ್ಲ ಸರ್ ಇದು ಈ ಗ್ಯಾರಂಟಿ ವಿಚಾರದಲ್ಲಿ ಮಾತಾಡ್ತಾರಲ್ಲ ಸೊ ಗ್ಯಾರಂಟಿ ತಲುಪಿಲ್ಲ ಅಂತೀರಾ ಗ್ಯಾರಂಟಿಗಳು ಬೇಕಾಗಿರ್ಲಿಲ್ಲ ಮೇಡಮ್ ಇರೋದೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಮಾಡ್ಬಿಟ್ಟು ಗ್ಯಾರಂಟಿ ಕೊಡ್ತೀವಿ ಫ್ರೀ ಕೊಡ್ತೀವಿ ಅನ್ನೋದೇನು ಬೇಕಾಗಿರ್ಲಿಲ್ಲ ಇರೋದ್ರಲ್ಲೇ ಬಸ್ ಚಾರ್ಜ್ 100 ರೂಪಾಯಿ ಇದ್ರೆ 50 ರೂಪಾಯಿ ಮಾಡಬೇಕಾಗಿತ್ತು ಎಲ್ಕ ಸಲ್ಲೋದು ಬಡವ್ರು ಬರೋರಿಗೆಲ್ಲ ಸರೋಗೋದು ಮತ್ತೆ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ ಜೀವನ ಮಾಡೋಕ್ಕೆ ಕಷ್ಟ ಆಯ್ತು ನಾವು ಹುಡುಗರಿಗೆಲ್ಲ ಉದ್ಯೋಗ ಕೊಟ್ಟು ಯಾವ ಫ್ರೀ ಏನು ಬೇಕಾಗಿಲ್ಲ ಅಲ್ಲ ಸರ್ ಈಗ ಹುಡುಗರಿಗೆ ಉದ್ಯೋಗ ಈಗ ಮೋದಿ ಅವರು ಉದ್ಯೋಗ ಕೊಡ್ತೀನಿ ಅಂದ್ರು ಆದ್ರೆ ಅವ್ರ ಕೈಲಿ ಉದ್ಯೋಗ ಕೊಡಕ್ಕಾಗಿಲ್ಲ ನೀವ್ ಯಾರು ಮೋದಿ ಅವ್ರನ್ನ ಕೇಳೋದೇ ಇಲ್ಲ ಯಾಕೆ ಯಾರು ಬಂದು ಕ್ವಶನ್ಸೇ ಮಾಡೋದಿಲ್ವಾ ನಾನ್ ಕೇಳ್ತಾ ಇದೀನಿ ಹೇಳಿ ಮೋದಿಯವರು ಎಜುಕೇಶನ್ ಅವ್ರಿಗೆ ಉದ್ಯೋಗ ಕೊಟ್ಟಿದ್ರು ಈಗ ನಮಗೂ ರೈತರಿಗೆಲ್ಲ 2,000 ಸಾವಿರ ಹಾಕ್ತಾರೆ 6 ತಿಂಗಳಿಗೆ ಅಲ್ಲ ಅವ್ರು ಮೋದಿ ಅವ್ರು ಹಾಕೋ 2,000 ಒಳ್ಳೇದು ಈಗ ಸಿದ್ದರಾಮಯ್ಯನವ್ರು ಹೆಣ್ಮಕ್ಳಿಗೆ ಹಾಕೋ 2,000 ಕೆಟ್ಟದು ನೋಡಿದ್ರ ನೀವು ಹೆಂಗೈತೆ ಅಂತ ಮೋದಿ ಅವ್ರು ಕೊಟ್ರೆ ಇಸ್ಕತ್ತೀರಾ ಸಿದ್ದರಾಮಯ್ಯನವ್ರು ಕೊಟ್ರೆ ತಪ್ಪು ಹೌದಾ ಅಭಿವೃದ್ಧಿ ಅವರು ಮೋದಿ ಅವ್ರು ಕೊಡ್ತಾ ಇರೋದೇನು ಅಂದ್ರೆ ಹೆಂಗಸರಿಗೆಲ್ಲ ಅಂತಲ್ಲ ಯಾರು ಜಮೀನ್ ಐತೋ ಅವ್ರಿಗೆ ಜಮೀನ್ ಇಲ್ದೇ ಇರೋರು ಇವಾಗ ಏನಾಗಿದೆ ಅಂದ್ರೆ ಆಳ್ಗಳು ಸಿಗ್ತಾ ಇಲ್ಲ ಅಲ್ಲ ಹೇಳಿ ಜಮೀನ್ ಇಲ್ದೇ ಇರೋರು ಏನ್ ಮಾಡ್ಬೇಕು ಅಕ್ಕಿ ಫ್ರೀ ಕೊಡೋದ್ರಲ್ಲಿ ಏನ್ ತಪ್ಪೇನಿಲ್ಲ ಬಡವ್ರ ಬಗ್ರಸ್ ಅಲ್ಲಿ ಗ್ರೀನ್ ಕಾರ್ಡ್ ಅಲ್ಲಿ ಅಕ್ಕಿ ಕೊಡ್ತಾರೆ ಇವಾಗ ಏನಾಗದೆ ಅಂದ್ರೆ 2,000 ಪ್ರತಿಯೊಬ್ಬರಿಗೂ ಕೊಟ್ರೆ ಯಾರುವೆ ಕೊಡೋದಕ್ಕೆ ನಮ್ಗೇನ್ ಬೇಜಾರೇನಿಲ್ಲ ಉದ್ಯೋಗ ಇಲ್ಲ 2,000ನೇ ಸಾಕು ಉದ್ಯೋಗ ನೀವು ರಾಜ್ಯ ಸರ್ಕಾರನು ಕೇಳ್ಬೇಕು ಕೇಂದ್ರ ಸರ್ಕಾರನು ಕೇಳ್ಬೇಕು ಅಲ್ವಾ ಸರ್ ನಮ್ಗ್ ಬೇಕಾಗಿರೋದೇನು ಏನ್ ಹೇಳಿ ಉದ್ಯೋಗ ಅಲ್ವಾ ಯಾರ್ ಕೊಟ್ರೆ ಏನಂತೆ ಎಲ್ಲಾರ್ನು ಕೇಳ್ಬೇಕು ನಮಗ್ ಬೇಕಾಗಿರೋದು ಒಳ್ಳೇದು ಮೇಡಮ್ ಪ್ರತಿಯೊಂದು ರೇಟು ಕಮ್ಮಿ ಮಾಡ್ಲಿ ಬಡವ್ರ ಬಗ್ರು ಜೀವನ ಮಾಡಕ್ಕೆ ತುಂಬಾ ಕಷ್ಟ ಓಕೆ ಸಾಹೇಬ್ರೆ ಓಟ್ ಆಯ್ತಾ ನಿಮ್ದು ಓಟ್ ಹಾಕಲ್ವಾ ನೀವು ಓಟ್ ಹಾಕಲ್ವಾ ತಮಿಳ್ನಾಡಲ್ಲಿ ಯಾರಿಗ ಓಟು ಹೇಳಿ ಸರ್ ಹೆಂಗಿದೆ ಎಲೆಕ್ಷನ್ ಯಾರು ವಿನ್ ಆಗ್ಬಹುದು ಈ ಸಲ ಮೇಡಮ್ ಈ ಸರಿ ಕುಮಾರಣ್ಣನೇ ವಿನ್ ಆಗೋದು ಅದರಲ್ಲಿ ಎರಡು ಮಾತಿಲ್ಲ ಕುಮಾರಣ್ಣ ಬಿಟ್ರೆ ಬೇರೆ ಗಂಡಸ್ರೇ ಇಲ್ವಾ ಅಂತ ಕೇಳಿದಾರೆ ನಿಮ್ ಶಾಸಕರು ಆಯ್ತಾಯ್ತು ಮೇಡಮ್ ಈಗ ಗಂಡಸ್ರು ಅವ್ರೆ ನಾವು ಗಂಡಸ್ರಿಲ್ಲ ಅಂತ ಹೇಳ್ತಾ ಇಲ್ಲ ಇಷ್ಟು ವರ್ಷ ನಮ್ಮ ತಾತಿರೋ ನಮ್ಮ ಅಪ್ತಿರ್ ಗಂಡಂಗೆ ಕೃಷಿ ಸಚಿವರು ನೋಡಿದೀವಿ ಐನ್ ಬೆಳೆಲಿ ಭತ್ತ ಬೆಳಿಬೇಡಿ ಅಂತ ಹೇಳದಂತ ಯಾರು ಒಬ್ಬ ಕೃಷಿ ಸಚಿವ ಇದ್ದ ಅಂದ್ರೆ ಇದೇ ಚಲುವರಾಯಸ್ವಾಮಿ ಯಾಕೆ ಅಂದ್ರೆ ಇವತ್ತು 90 ಅಡಿ ನೀರು ಮಡಿಕೊಂಡು ನಮ್ಗೆ ಐನ್ ಬೆಳೆ ಭತ್ತ ಕೊಡ್ಲಿಲ್ಲ ತಿನ್ನಕ್ ಅನ್ನ ಇಲ್ಲ ನಾನು ರೈತರಿಗೆ ಮಾಡಿದೀವಿ ನಾವು ರೈತರಿಗೆ ಮಾಡಿ ಏನ್ ಮಾಡೋರು ಇವರು ಮೊನ್ನೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಒಳ್ಳೆ ಕೃಷಿ ಸಲಕರಣೆ ತಗೊಂಡು ನಮ್ಮ ಗುಂಡಿ ನಾವೇ ತಗೋಬೇಕಷ್ಟೇ ಸಲಕರಣೆ ತಗೊಂಡು ಗುಂಡಿ ತಗೋಬೇಕು ಇನ್ನೇನು ಬೆಳೆಯೋಕ್ಕಾಗಲ್ಲ ಇವ್ರು ಏನು ಮಾಡ್ತಾವ್ರೆ ಏನು ಮಂಡಿಗೆ ಇವ್ರ ಕೊಡುಗೆ ಏನಾಯ್ತು
ಕುಮಾರಣ್ಣ ಗಂಡ್ಸಲ್ವಾ ಅಂತಾರಲ್ವಾ, ಕುಮಾರಣ್ಣ ಕೊಟ್ಟಿರೋ ಕೊಡುಗೆ ಎಷ್ಟ, ಇವ್ರೇನ್ ಕೊಟ್ಟವ್ರೆ? ಆಯ್ತು, ಮಂಡ್ಯಕ್ಕೇನು ಕೊಡುಗೆ ಇಲ್ಲ. ಯಾಕೆ ಹಾಕಿದ್ರಿ ಓಟು? ಕಾಂಗ್ರೆಸ್ ನಲ್ಲಿ 7 ಗೆಲ್ಸಿದ್ದೀರಾ. ಗೆಲ್ಸಿಲ್ವಲ್ಲ. ಇವತ್ತು ಗೆಲ್ಸಿರೋರು ಮಣ್ಣು ತಿಂತವ್ರೆ. ಇವತ್ತು ಅವ್ರದೇ ಪಕ್ಷದವ್ರು ಮಣ್ಣು ತಿಂತವ್ರಲ್ಲ, ಅನ್ನ ತಿಂತಲ್ಲ, ಮಣ್ಣು ತಿಂತವ್ರೆ. ಇವತ್ತು ನಾವು ಮತ್ತೆ ಅವ್ರನ್ನ ಗೆಲ್ಸಿದ್ರೆ ಮಣ್ಣು ತಿನ್ನೋದಲ್ಲ, ನಮ್ಮ ಗುಂಡಿಗೆ ನಾವೇ ಗುಂಡಿ ತಗೊಂಡು ನಾವೇ ಮನಿಕೋಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.